ನಮಸ್ಕಾರ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ಬಹುಮುಖ್ಯ ತಿರುವು ಕೊಟ್ಟ ಘಟನೆಯ ಬಗ್ಗೆ ಇವತ್ತು ಮಾತಾಡೋಣ. ಯೋಚನೆ ಮಾಡಿ, ನಾವು ಪ್ರತಿದಿನ ಬಳಸೋ ಒಂದು ತುಂಬಾನೇ ಸಾಮಾನ್ಯ ವಸ್ತು, ಒಂದು ಹಿಡಿ ಉಪ್ಪು. ಹೌದು, ಇದು ನಂಬೋಕೆ ಕಷ್ಟ ಆದ್ರೂ ಸತ್ಯ. ಒಂದು ಹಿಡಿ ಉಪ್ಪು ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯದನ್ನೇ ಅಲ್ಲಾಡಿಸಿಬಿಟ್ಟಿತ್ತು. ಅದು ಹೇಗೆ ಸಾಧ್ಯವಾಯಿತು? ಬನ್ನಿ ಇದರ ಹಿಂದಿನ ಕಥೆಯನ್ನ ನೋಡೋಣ. ಸರಿ, ಹಾಗಾದ್ರೆ ಎಲ್ಲಕ್ಕಿಂತ ಮೊದಲನೇ ಪ್ರಶ್ನೆ, ಇಷ್ಟೆಲ್ಲಾ ವಿಷಯಗಳಿದ್ದಾಗ ಗಾಂಧೀಜಿ ಯಾಕೆ ಉಪ್ಪನ್ನೇ ಆಯ್ಕೆ ಮಾಡ್ಕೊಂಡ್ರು? ಇದೊಂದು ಅದ್ಭುತವಾದ ರಾಜಕೀಯ ತಂತ್ರಗಾರಿಕೆ. ನೋಡಿ, ಈ ಇಡೀ ಹೋರಾಟದ ಮೂಲ ಇರೋದೇ ಈ ಎರಡು ದೃಷ್ಟಿಕೋನಗಳ ಸಂಘರ್ಷದಲ್ಲಿ. ಒಂದ್ ಕಡೆ ಬ್ರಿಟಿಷರಿಗೆ ಉಪ್ಪಿನ ಮೇಲಿನ ತೆರಿಗೆ ಕೇವಲ ಹಣಗಳಿಸೋ ಮಾರ್ಗವಾಗಿತ್ತು ಮತ್ತು ತಮ್ಮ ಅಧಿಕಾರದ ಸಂಕೇತವಾಗಿತ್ತು. ಆದ್ರೆ ಇನ್ನೊಂದು ಕಡೆ ಭಾರತೀಯರಿಗೆ ಇದು ಬದುಕಿನ ಮೂಲಭೂತ ಅವಶ್ಯಕತೆಯಾದ ಉಪ್ಪಿನ ಮೇಲೆ ಹಾಕಿದ ತೆರಿಗೆ, ಅಂದ್ರೆ ತಮ್ಮ ಜೀವನದ ಮೇಲೆಯೇ ಮಾಡಿದ ನೇರ ದಾಳಿಯ ಹಾಗೆ ಕಾಣಿಸ್ತಿತ್ತು. ಈ ಉಪ್ಪಿನ ಕಾನೂನು ಎಷ್ಟೊಂದು ಕ್ರೂರವಾಗಿತ್ತು ಅಂದ್ರೆ, ಉಪ್ಪನ್ನ ತಯಾರಿಸೋದು, ಮಾರಾಟ ಮಾಡೋದು ಎಲ್ಲವೂ ಬ್ರಿಟಿಷರ ಹಿಡಿತದಲ್ಲಿತ್ತು. ಅಷ್ಟೇ ಅಲ್ಲ, ಭಾರತೀಯರು ತಮ್ಮದೇ ನೆಲದಲ್ಲಿ, ತಮ್ಮದೇ ಕಡಲತೀರದಲ್ಲಿ ಉಪ್ಪು ತಯಾರಿಸ್ಕೊಂಡ್ರೂ ಅದಕ್ಕೂ ತೆರಿಗೆ ಕಟ್ಟಬೇಕಿತ್ತು. ಇದರಿಂದ ಬಡವರ ಮೇಲೆ ಎಂತಹ ದೊಡ್ಡ ಆರ್ಥಿಕ ಹೊರೆ ಬಿದ್ದಿರಬೇಡ. ಹಾಗಾಗಿ ಈ ಕಾನೂನನ್ನ ಪ್ರಶ್ನಿಸೋದು ಅಂದ್ರೆ ನೇರವಾಗಿ ಬ್ರಿಟಿಷ್ ಆಡಳಿತವನ್ನೇ ಪ್ರಶ್ನಿಸಿದ ಹಾಗೆ. ಈ ಅನ್ಯಾಯದ ವಿರುದ್ಧ ಗಾಂಧೀಜಿಯವರ ಉತ್ತರ ಒಂದು ಕ್ರಾಂತಿಕಾರಿ ಹೆಜ್ಜೆಯಾಗಿತ್ತು. ಅದೇ ಈ ಐತಿಹಾಸಿಕ ಪಾದಯಾತ್ರೆ. ಇದು ಕೇವಲ ನಡಿಗೆಯಾಗಿರಲಿಲ್ಲ, ಇಡೀ ದೇಶವನ್ನು ಒಗ್ಗೂಡಿಸಿದ ಒಂದು ದೊಡ್ಡ ಅಭಿಯಾನವಾಗಿತ್ತು. ಈ ಯಾತ್ರೆಯ ಹಾದಿ ಹೀಗಿತ್ತು ನೋಡಿ. 1930ರ ಆರಂಭದಲ್ಲಿ ಗಾಂಧೀಜಿ ಬ್ರಿಟಿಷರ ಮುಂದೆ 11 ಬೇಡಿಕೆಗಳನ್ನು ಇಟ್ರು. ಅದಕ್ಕೆ ಉತ್ತರ ಸಿಗದಿದ್ದಾಗ ಮಾರ್ಚ್ 12ರಂದು ಸಾಬರಮತಿ ಆಶ್ರಮದಿಂದ ಯಾತ್ರೆ ಶುರುವಾಯಿತು ಮತ್ತು ಕೊನೆಗೆ ಏಪ್ರಿಲ್ 6ರಂದು ದಾಂಡಿ ತಲುಪಿ ಉಪ್ಪಿನ ಕಾನೂನನ್ನು ಮುರಿಯುವುದರೊಂದಿಗೆ ತನ್ನ ಗುರಿಯನ್ನು ಮುಟ್ಟಿತು. ಈ ಮಹಾನ್ ಯಾತ್ರೆ ಶುರುವಾದಾಗ ಗಾಂಧೀಜಿ ಜೊತೆಗಿದ್ದುದು ಕೇವಲ 78 ಜನ ದೃಢನಿಷ್ಠೆಯ ಸತ್ಯಾಗ್ರಹಿಗಳು ಮಾತ್ರ. ಈ ಸಣ್ಣ ತಂಡ ಗುರಿ ಮುಟ್ಟೋಕೆ ತೆಗೆದುಕೊಂಡ ಸಮಯ ಬರೋಬ್ಬರಿ 24 ದಿನಗಳು. ಒಟ್ಟಾರೆಯಾಗಿ ಅವರು ನಡೆದಿದ್ದು ಸುಮಾರು 390 ಕಿಲೋಮೀಟರ್. ಇದು ಕೇವಲ ಒಂದು ಪ್ರಯಾಣ ಆಗಿರ್ಲಿಲ್ಲ, ಇದೊಂದು ಸಂಕಲ್ಪದ ಯಾತ್ರೆಯಾಗಿತ್ತು. ನಿಜ, ಅದಕ್ಕೆ ಹೇಳೋದು, ಇದು ಬರೀ ಒಂದು ನಡಿಗೆ ಆಗಿರ್ಲಿಲ್ಲ ಅಂತ. ಗಾಂಧೀಜಿ ದಾರಿಯಲ್ಲಿ ಸಿಕ್ಕ ಪ್ರತಿಯೊಂದು ಹಳ್ಳಿಯ ಜನರ ಮನಸ್ಸು ಗೆಲ್ಲುತ್ತಾ ಅವರಿಗೆ ಅಹಿಂಸೆ, ಸ್ವಾವಲಂಬನೆ ಮತ್ತು ಸತ್ಯದ ಬಗ್ಗೆ ಪಾಠ ಹೇಳ್ತಾ ಸಾಗಿದ್ರು. ಇದೊಂದು ರೀತಿ ಇಡೀ ದೇಶವನ್ನು ಎಚ್ಚರಗೊಳಿಸುವ ಅಭಿಯಾನವಾಗಿತ್ತು. ಇನ್ನು ಯಾತ್ರೆಯ ಕೊನೆಯಲ್ಲಿ ಆ ನಿರ್ಣಾಯಕ ಕ್ಷಣ ಬಂದೇ ಬಿಟ್ಟು. ಒಂದು ಸಣ್ಣ ಕೃತ್ಯ ಇಡೀ ದೇಶದಲ್ಲಿ ಒಂದು ದೊಡ್ಡ ದಂಗೆಯ ಕಿಡಿಯನ್ನು ಹೊತ್ತಿಸಿತ್ತು. ಆ ದಿನ, ಆ ಜಾಗ, ಏಪ್ರಿಲ್ 6, 1930, ದಾಂಡಿಯಾ ಕಡಲ ತೀರ. ಆ ದಿನ ಗಾಂಧೀಜಿ ಕೆಳಗೆ ಬಗ್ಗಿ ಸಮುದ್ರ ತೀರದಲ್ಲಿದ್ದ ಒಂದು ಹಿಡಿ ಉಪ್ಪನ್ನು ಕೈಗೆಟ್ಟಿಕೊಂಡ್ರು. ಅಷ್ಟೇ. ಆ ಒಂದು ಸಾಂಕೇತಿಕ ನಡೆ ಇಡೀ ದೇಶಕ್ಕೆ ಬ್ರಿಟಿಷರ ಕಾನೂನನ್ನು ಮುರಿಯಿರಿ ಅನ್ನೋ ಸ್ಪಷ್ಟ ಕರೆಯಾಗಿತ್ತು. ಇದರ ಪರಿಣಾಮ ಹೇಗಿತ್ತು ಅಂದ್ರೆ, ದೇಶದ ಮೂಲೆ ಮೂಲೆಯಲ್ಲೂ ಲಕ್ಷಾಂತರ ಜನ ಉಪ್ಪಿನ ಕಾನೂನನ್ನು ಮುರಿಯೋಕೆ ಶುರು ಮಾಡಿದ್ರು. ಇದರಿಂದ ಹೆದರಿದ ಬ್ರಿಟಿಷ್ ಸರ್ಕಾರ ಸುಮಾರು 95,000ಕ್ಕೂ ಹೆಚ್ಚು ಜನರನ್ನು ಬಂಧಿಸಿ ಜೈಲಿಗೆ ಹಾಕಿತ್ತು. ಆದರೆ ಈ ಚಳುವಳಿಯ ನಿಜವಾದ ಶಕ್ತಿ ಇದ್ದಿದ್ದು ಅದರ ಏಕತೆಯಲ್ಲಿ. ಮಹಿಳೆಯರು, ರೈತರು, ಕಾರ್ಮಿಕರು, ವ್ಯಾಪಾರಿಗಳು, ಯುವಕರು, ಹೀಗೆ ಸಮಾಜದ ಪ್ರತಿಯೊಂದು ವರ್ಗದ ಜನರು ಇದರಲ್ಲಿ ಭಾಗವಹಿಸಿದ್ರು. ನಿಜವಾದ ಅರ್ಥದಲ್ಲಿ ಇದೊಂದು ಜನಚಳುವಳಿಯಾಗಿತ್ತು. ಸರಿ, ಇಷ್ಟೊಂದು ಜನಸಮೂಹವನ್ನು ಒಟ್ಟಿಗೆ ಹಿಡಿದಿಟ್ಟಿದ್ದ ಶಕ್ತಿ ಯಾವುದು? ಅದೇ ಗಾಂಧೀಜಿಯವರ ತತ್ವಶಾಸ್ತ್ರ. ಆ ತತ್ವಗಳಲ್ಲಿ ಮೊದಲನೆಯದು ಅಹಿಂಸೆ. ಅಹಿಂಸೆ ಅಂದ್ರೆ ಕೇವಲ ಹಿಂಸೆ ಮಾಡದೇ ಇರುವುದು ಅಂತಲ್ಲ. ಗಾಂಧೀಜಿಯವರ ದೃಷ್ಟಿಯಲ್ಲಿ ಇದು ಎದುರಾಳಿಯನ್ನು ನಾಶ ಮಾಡುವ ಬದಲು ಸತ್ಯ ಮತ್ತು ನೈತಿಕತೆಯ ಶಕ್ತಿಯಿಂದ ಅವರ ಮನಸ್ಸನ್ನೇ ಪರಿವರ್ತಿಸುವ ಒಂದು ಪ್ರಬಲವಾದ ಅಸ್ತ್ರವಾಗಿತ್ತು. ಹಾಗೆಯೇ ಸ್ವರಾಜ್ಯ ಅಂದ್ರೆ ಬರೀ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯೋದು ಮಾತ್ರ ಆಗಿರ್ಲಿಲ್ಲ. ಅದು ಸ್ವಯಂ ಶಿಸ್ತು, ಸ್ವಾವಲಂಬನೆ, ಅಂದ್ರೆ ನಮ್ಮ ಕಾಲ್ಮೇಲೆ ನಾವು ನಿಲ್ಲೋದು, ಮತ್ತು ಒಂದು ನೈತಿಕ ಆಡಳಿತವನ್ನು ಸ್ಥಾಪಿಸುವುದಾಗಿತ್ತು. ಇದು ಹೊರಗಿನ ಮತ್ತು ಒಳಗಿನ ಎರಡೂ ರೀತಿಯ ಸ್ವಾತಂತ್ರ್ಯದ ಪರಿಕಲ್ಪನೆ. ಈ ಚಳುವಳಿಯ ಸದ್ದು ಕೇವಲ ಭಾರತಕ್ಕೆ ಸೀಮಿತವಾಗಿರ್ಲಿಲ್ಲ, ಇದರ ಪ್ರತಿಧ್ವನಿ ಇಡೀ ಜಗತ್ತಿನಾದ್ಯಂತ ಕೇಳಿಸಿತ್ತು. ಆ ಕಾಲದಲ್ಲೇ
ದಿ ನ್ಯೂಯಾರ್ಕ್ ಟೈಮ್ಸ್, ಟೈಮ್ ಮ್ಯಾಗಝೀನ್ನಂಥ ಪ್ರಮುಖ ಅಂತಾರಾಷ್ಟ್ರೀಯ ಪತ್ರಿಕೆಗಳು ಈ ಯಾತ್ರೆಯ ಬಗ್ಗೆ ವ್ಯಾಪಕವಾಗಿ ಬರೆದು, ಇದರಿಂದ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಜಾಗತಿಕ ವೇದಿಕೆ ಸಿಕ್ಕಂತಾಯ್ತು. ಈ ಅಹಿಂಸಾತ್ಮಕ ಪ್ರತಿರೋಧದ ತಂತ್ರ ಇದೆಯಲ್ಲ, ಇದು ಜಗತ್ತಿನಾದ್ಯಂತ ಅನೇಕ ಹೋರಾಟಗಾರರಿಗೆ ದಾರಿದೀಪವಾಯಿತು. ಅಮೆರಿಕಾದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಇರಬಹುದು, ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಇರಬಹುದು. ಹೀಗೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಳಿಗೆ ಇದು ಸ್ಫೂರ್ತಿ ನೀಡಿತು. ಹಾಗಾದ್ರೆ ಒಟ್ಟಾರೆಯಾಗಿ ಇದರ ಪರಿಣಾಮ ಏನಾಯ್ತು ಅಂತ ನೋಡೋದಾದ್ರೆ, ಉಪ್ಪಿನ ಯಾತ್ರೆ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಿತು. ಅಹಿಂಸೆ ಅನ್ನೋದು ಪ್ರತಿಭಟನೆಗೆ ಒಂದು ಹೊಸ ಜಾಗತಿಕ ಮಾದರಿಯಾಯಿತು. ಅಷ್ಟೇ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದ್ರಿಂದ ಬ್ರಿಟಿಷರ ಮೇಲೆ ಒತ್ತಡ ಬಿದ್ದು ಗಾಂಧೀಜಿಯವರನ್ನು 2ನೇ ದುಂಡುಮೇಜಿನ ಸಮ್ಮೇಳನಕ್ಕೆ ಕರೆಯಲೇಬೇಕಾನಿ ಬಂತು. ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಯೋಚನೆ ಮಾಡೋಣ. ಅಂದು ಒಂದು ಹಿಡಿ ಉಪ್ಪು ಇಡೀ ದೇಶವನ್ನೇ ಒಂದು ಮಾಡಿತ್ತು. ಹಾಗಾದ್ರೆ ಇವತ್ತಿನ ನಮ್ಮ ಜಗತ್ತಿನಲ್ಲಿ ಒಂದು ದೊಡ್ಡ ಬದಲಾವಣೆ ತರಲು ಜನರನ್ನು ಒಗ್ಗೂಡಿಸಬಲ್ಲ ಅಂಥ ಒಂದು ಸರಳವಾದ, ಶಕ್ತಿಯುತವಾದ ಸಂಕೇತ ಯಾವುದಿರಬಹುದು? ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.